ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಹೇಳಮ್ಮ. ಪಾರು, ನನ್ನ ಅತ್ತಿಗೆ ಬದುಕಿದ್ದಾರೆ. ಅಮ್ಮ, ಏನು ಹೇಳ್ತಿದ್ಯಾ? ಹೌದಮ್ಮ, ನನ್ನ ಅತ್ತಿಗೆ ಶಿವು ತಾಯಿ ಬಂದಿದ್ದಾರಮ್ಮ. ಅಮ್ಮ, ನಾನು ಉತ್ಸವಕ್ಕೆ ವ್ರತ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ನಲ್ಲ, ಅವತ್ತು ನನ್ನ ಅತ್ತಿಗೆ ನನ್ನ ಕೈ ಮುಡ್ದಾಗಾಯ್ತಮ್ಮ. ನನ್ನ ಅತ್ತಿಗೆ ಸ್ಪರ್ಶ ನನಗೆ ಗೊತ್ತಾಗಲ್ವಾ ಹೇಳು? ಅದಕ್ಕೆ ನಾದ್ನೀರು ಅಂದರೆ ನಾನು ನನ್ನ ನಾದ್ನೀರಿರೋ ಹಾಗೆ ಇರಬೇಕು ಅಂತ ಊರು ಜನ ಎಲ್ಲ ಹೇಳ್ತಾರೆ. ಆದ್ರಲ್ಲಿ ನಾನು ನನ್ನ ನಾದ್ನೀರ್ ಮಧ್ಯೆ ಇರೋ ಬಾಂಧವ್ಯ ಇವರಿಬ್ಬರಿಂದನೇ ನಮಗೆ ಬಂದಿದೆ ಅಂತ ಅನ್ನಿಸ್ತಿದೆ. ಅಮ್ಮ, ಅಮ್ಮ, ಏನಂದೆ? ಇನ್ನೊಂದ್ಸತಿ ಹೇಳು. ಪಾರು, ನನ್ನ ಅತ್ತಿಗೆ ನನಗೆ ಸ್ಪರ್ಶ ಮಾಡ್ದಾಗಾಯ್ತು ಅಂತ ಹೇಳಿದೆ. ಕೇಳಿಸ್ಲಿಲ್ವೇನಮ್ಮ? ಆಮ, ಕೇಳಿಸ್ಕೊಂಡೆ. ನೀವಿಬ್ರು ಎಷ್ಟು ಕ್ಲೋಸ್ ಆಗಿದ್ದೀರಿ ಅಂತ ಯೋಚನೆ ಮಾಡ್ತಿದ್ದೆ. ಆ ಸಂಬಂಧನ ಬಾಯ್ನಲ್ಲಿ ಹೇಳೋಕ್ಕಾಗಲ್ಲಮ್ಮ. ನನ್ನ ಅತ್ತಿಗೆ ಯಾವತ್ತು ಸಿಗ್ತಾರೋ ಏನೋ ನನಗೆ ಗೊತ್ತಿಲ್ಲ. ಇಷ್ಟು ದಿನ ಅವ್ರು ಬದುಕಿದಾರೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಈಗ ಅವ್ರು ಬದುಕಿದ್ದಾರೆ, ನನ್ನ ಹತ್ರದಲ್ಲೇ ಎಲ್ಲೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ಅನುಭವನ ಅನುಭವಿಸೋರ್ಗಷ್ಟೇ ಗೊತ್ತಿರೋಕ್ಕೆ ಸಾಧ್ಯ. ಇದನ್ನು ಯಾರ ಹತ್ರ ಆದರೂ ಹೇಳಿದ್ರೆ ಇದು ಕಲ್ಪನೆ, ಸುಳ್ಳು ಅಂತ ಹೇಳ್ತಾರಮ್ಮ. ಆದರೆ ಅದೇ ಸತ್ಯ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ನಿನ್ನ ಆಸೆ, ನಿಮ್ಮಿಬ್ರು ಬಾಂಧವ್ಯ, ಆ ಪ್ರೀತಿ ನಿಜವಾಗ್ಲೂ ನಿಷ್ಕಲ್ಮಶವಾಗಿತ್ತು ಅಂದರೆ ನೀನು ಅನ್ಕೊಂಡಿರೋದು ನಿಜ ಆಗ್ಲೂಬೋದು. ನೀನು ಹೇಳ್ದಾಗೆ ಆಗಲಿ ಪಾರು. ಯಾವತ್ತು ನನ್ನ ಅತ್ತಿಗೆ ನಾನು ನೋಡ್ತೀನೋ ಅಂತ ಅನಿಸ್ಬಿಟ್ಟಿದೆ. ನಾನು ನನ್ನ ಅತ್ತಿಗೆ ಒಂದಾದರೆ ಅದಕ್ಕಿಂತ ಇನ್ನೇನು ಬೇಕು ಹೇಳು? ಆವತ್ತೇ ನನ್ನ ಜೀವ ಹೋದ್ರೂ ಪರವಾಗಿಲ್ಲ. ಅಯ್ಯೋಮ್ಮ, ಬಿಡ್ತು ಅನ್ನೋದೇನಂತ ಮಾತಾಡ್ತಿದ್ಯಾ? ಒಳ್ಳೆ ಕಾಲ ಬರೋ ಥರ ಇದೆಯಮ್ಮ, ಹೋಪ್ಸ್ ಕಳ್ಕೊಬೇಡ. ಎಲ್ಲ ಒಳ್ಳೇದಾಗತ್ತೆ. ಸರಿ ಕಣಮ್ಮ. ಸರಿಮ್ಮ, ಹುಷಾರು. ಅತ್ತೆ, ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ ಕಣವ. ಈಗ ನನ್ನ ಜೀವನ ಸಾರ್ಥಕ ಅನಿಸ್ತೈತೆ ಕಣ. ಎಷ್ಟೋ ವರ್ಷ ಆಯಿತು ನನ್ನ ನಾದಿನ ನೋಡಿ. ನನ್ನ ಸೌಭಾಗ್ಯ ಬರೀ ನನ್ನ ಸ್ಪರ್ಶದಿಂದ ನಾನು ಅಂತ ಕಂಡಿಡಿದ್ಬಿಟ್ಲಲ್ಲ. ಅವಳಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ಇದೇ ಪ್ರೀತಿ ನಿನ್ನ ಗಂಡ, ನನ್ನ ಮಗ, ನನ್ನ ತಾಯಿ ಅಂತ ಒಪ್ಕೊಂಡು ಈ ಪ್ರೀತಿ ನನಗೆ ಕೊಟ್ಬಿಟ್ರೆ ತಾಯಿಯಾಗಿದ್ದಕ್ಕೂ ಸಾಕಾಗತ್ತೆ ಕಣಮ್ಮ. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಆ ಜವಾಬ್ದಾರಿ ನಂದು. ನನ್ನ ಆಸೆ ಈಡೇರಿಸ್ತೀಯ ಅನ್ನೋ ನಂಬಿಕೆ ನನಗೈತೆ. ಇದೇ ಖುಷಿಯಾಗಿ ನನ್ನ ಮಕ್ಕಳಕ್ಕೆ ಹೋಗಿ ಅಣ್ಣ ಕೈ ಮಾಡಿಸ್ಕೊಂಬರ್ತೀನಿ. ಏನು ಯೋಚನೆ ಮಾಡಬೇಡ, ನಾನು ಮುಸ್ಕಾಕೊಂಡು ಹೋಗ್ತೀನಿ. ಮಾತಪ್ಪಣ್ಣಂಗೆ ಹೇಳು. ಹುಷಾರತ್ತ. ನಮ್ಮ ಮನೆ ದೀಪ